ನಿನ್ನೆ ತಡರಾತ್ರಿ ಪ್ರಜ್ವಲ್ ಅರೆಸ್ಟ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಯಿಂದ ಪ್ರಜ್ವಲ್ ರೇವಣ್ಣನನ್ನ ಕರೆತರಲಾಗುತ್ತೆ. ಬೌರಿಂಗ್ ಆಸ್ಪತ್ರೆ ವೈದ್ಯರಿಗೆ ಈಗಾಗಲೇ ಎಸ್ಐಟಿ ತಂಡ ಸೂಚನೆ ಕೊಟ್ಟಿದೆ. ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಿ ಟೆಸ್ಟ್ಗೆ, ಮೆಡಿಕಲ್ ಟೆಸ್ಟ್ಗೆ ಅಂತ. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಪ್ರಜ್ವಲ್ಗೆ ವೈದ್ಯಕೀಯ ಪರೀಕ್ಷೆ ಆಗುತ್ತೆ. ಅದಾದ ಬಳಿಕ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗುತ್ತೆ. ಪ್ರಜ್ವಲ್ ಯಾವುದಾದ್ರೂ ಮೆಡಿಕೇಶನ್ ನಲ್ಲಿ ಇದ್ದಾರಾ ಅಂತ ಟೆಸ್ಟ್ ಮಾಡಲಾಗುತ್ತೆ. ಅಂದ್ರೆ ಯಾವುದಾದ್ರೂ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರಾ, ಏನಾದ್ರೂ ಆರೋಗ್ಯ ಸಮಸ್ಯೆ ಇದೆಯಾ ಅಂತ. ಅದ್ರ ಜೊತೆಗೆ ಬಿಪಿ, ಶುಗರ್, ಹಾರ್ಟ್ ಬೀಟ್, ಬ್ಲಡ್, ಯೂರಿನ್ ಟೆಸ್ಟ್ ಇದೆಲ್ಲ ಟೆಸ್ಟ್ಗಳು ಆಗುತ್ತೆ. ಹೀಗಾಗಿ ಬೌರಿಂಗ್ ಆಸ್ಪತ್ರೆಯ ಸಿಬ್ಬಂದಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮೆಡಿಕಲ್ ಟೆಸ್ಟ್ಗೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ಅಂತ. ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳೋದಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡ ಕೂಡ ಈಗಾಗಲೇ ಸಜ್ಜಾಗಿದೆ. 3 ಪ್ರತ್ಯೇಕ ಕೇಸ್ಗಳಲ್ಲಿ ವಿಚಾರಣೆ ನಡೆಸೋದಕ್ಕೆ ಕಸ್ಟಡಿಗೆ ಕೇಳಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸದ್ಯಕ್ಕೆ ಮುಗಿಯೋದಿಲ್ಲ ಪ್ರಜ್ವಲ್ ಎಸ್ಐಟಿ ವಾಸ. ಅಂದ್ರೆ ಎಸ್ಐಟಿ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಅಂತ ಎಸ್ಐಟಿಯ ಅಧಿಕಾರಿಗಳು ಈಗಾಗಲೇ ಇಲ್ಲಿವರೆಗೂ ಇದ್ದಂತಹ ಸಂತ್ರಸ್ತೆಯರ ಹೇಳಿಕೆಗಳಿರ್ಬೋದು, ಅದೇ ರೀತಿಯಾಗಿ ಈ ಕೇಸ್ನಲ್ಲಿ ಇರುವಂತಹ ಆರೋಪಿಗಳ ಸ್ಟೇಟ್ಮೆಂಟ್ ಇವೆಲ್ಲವನ್ನ ಕಲೆ ಹಾಕೊಂಡಿರುವಂತಹ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೋಸ್ಕರ ಕಾಯ್ತಾ ಇದ್ದಾರೆ. ಎಸ್ಐಟಿ ಕಸ್ಟಡಿ ತೆಗೆದುಕೊಳ್ಬೇಕು ಅಂತ. ಸದ್ಯಕ್ಕೆ ಬೌರಿಂಗ್ ಆಸ್ಪತ್ರೆಯತ್ತ ಪ್ರಜ್ವಲ್ನ ಕರ್ಕೊಂಡು ಬರಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಬಿಪಿ, ಶುಗರ್, ಟೆಂಪರೇಚರ್ ಇರ್ಬೋದು, ಅಥವಾ ಏನಾದ್ರೂ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರಾ ಪ್ರಜ್ವಲ್, ಏನಾದ್ರೂ ಆರೋಗ್ಯ ಸಮಸ್ಯೆ ಇದೆಯಾ, ಅದೆಲ್ಲವನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಇನ್ನು ಯೂರಿನ್ ಟೆಸ್ಟ್ ಅನ್ನು ಕೂಡ ಮಾಡಲಾಗುತ್ತೆ. ಇವೆಲ್ಲ ವೈದ್ಯಕೀಯ ಪರೀಕ್ಷೆಗಳು ಆದ ಬಳಿಕ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗುತ್ತೆ. ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಮತ್ತೆ ಆಸ್ಪತ್ರೆಯಲ್ಲೂ ಕೂಡ ಟೆಸ್ಟ್ಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ಅಂತ ವೈದ್ಯಾಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಯತ್ತ ಆರೋಪಿ ಪ್ರಜ್ವಲ್ನನ್ನ ಕರ್ಕೊಂಡು ಬರಲಾಗುತ್ತೆ. ಅಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗುತ್ತೆ. ಟೆಸ್ಟ್ ಅಂತ ಅಂದ್ರೆ ಬರೀ ನಾರ್ಮಲ್ ಟೆಸ್ಟ್ ಅಲ್ಲ, ಬಿಪಿ, ಶುಗರ್, ಅದೇ ರೀತಿಯಾಗಿ ಬೇರೆ ಏನಾದ್ರೂ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರಾ, ಟ್ಯಾಬ್ಲೆಟ್ಸ್ ತಗೋತಿದ್ದಾರಾ, ಔಷಧಿಗಳನ್ನ ತಗೋತಿದ್ದಾರಾ, ಅದೆಲ್ಲ ಕೂಡ ಟೆಸ್ಟಿಂಗ್ ಆಗುತ್ತೆ. ಯೂರಿನ್ ಟೆಸ್ಟ್ ಆಗುತ್ತೆ. ಇದೆಲ್ಲ ಆದ ಬಳಿಕ ಸದ್ಯಕ್ಕೆ ಈಗ ಅರೆಸ್ಟ್ ಮಾಡಿರುವಂಥದ್ದು ಏನಿದೆ ಅದಾದ ಬಳಿಕ ಆಗ್ತಾ ಇರುವಂತ ಮೊದಲ ಟೆಸ್ಟ್ ಇದು. ಅದಾದ ಬಳಿಕ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗುತ್ತೆ. ಅಲ್ಲಿ ಎಸ್ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಅಂತ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಡಾಕ್ಯುಮೆಂಟ್ಸ್ ರೆಡಿ ಇದ್ದಾವೆ. ಸಂತ್ರಸ್ತೆಯರ 161 ಹೇಳಿಕೆ, 164 ಹೇಳಿಕೆ, ಅದೇ ರೀತಿಯಾಗಿ ಈ ಕೇಸ್ನಲ್ಲಿ ಇರುವಂತಹ ಆರೋಪಿಗಳ ಹೇಳಿಕೆಗಳು ಅದೆಲ್ಲವನ್ನ ಇಟ್ಕೊಂಡು ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸೋದಕ್ಕೆ ಅಂತ ಎಸ್ಐಟಿ ವಶಕ್ಕೆ ಪಡ್ಕೊಳ್ಬೇಕು ಅಂತ ಪ್ರಜ್ವಲ್ನನ್ನ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ಸಿದ್ಧತೆ ಕೂಡ ನಡೆದಿದೆ. ನಿನ್ನೆ ಎಸ್ಐಟಿ ಅಧಿಕಾರಿಗಳೇನಿದ್ದಾರೆ ಮಹಿಳಾ ಅಧಿಕಾರಿಗಳ ಮೂಲಕ ಪ್ರಜ್ವಲ್ನನ್ನ ಅರೆಸ್ಟ್ ಮಾಡಿಸಿರುವಂತದ್ದು. ಈ ಬಗ್ಗೆ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಜಾಯಿನ್ ಆಗ್ತಾ ಇದ್ದಾರೆ. ಸಂತೋಷ್ ಪಟೇಲ್, ಈಗಾಗಲೇ ಪ್ರಜ್ವಲ್ನನ್ನ 34 ದಿನಗಳ ನಂತರ ಅರೆಸ್ಟ್ ಮಾಡಲಾಗಿದೆ. ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಮಹಿಳಾ ಅಧಿಕಾರಿಗಳ ಮೂಲಕ. ಇದೆಲ್ಲ ಆದ ಬಳಿಕ ಮೊದಲು ಮೆಡಿಕಲ್ ಟೆಸ್ಟ್ ಆಗಬೇಕು. ಮೆಡಿಕಲ್ ಟೆಸ್ಟ್ ನಲ್ಲಿ ಅವರೇನಾದ್ರೂ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾರಾ, ಬಿಪಿ, ಶುಗರ್, ಯೂರಿನ್ ಟೆಸ್ಟ್ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಒಂದಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಕೂಡ ವಶಕ್ಕೆ ಪಡ್ಕೊಳ್ಬೇಕು ಅಂತ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇನ್ನೆಷ್ಟೊತ್ತಿಗೆ ಬೌರಿಂಗ್ ಆಸ್ಪತ್ರೆಯತ್ತ ಪ್ರಜ್ವಲ್ನನ್ನ ಕರೆತರಲಾಗುತ್ತೆ ಅಂತ? ಸೌಖ್ಯ ಏನು, ಈಗಾಗಲೇ ಬಂಧಿತ ಆರೋಪಿ ಏನಿದ್ದಾನೆ ಅದನ್ನ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ಬೇಕು ಕೋರ್ಟಿಗೂ ಹಾಜರುಪಡಿಸೋಕ್ಕೂ ಮುಂಚೆ. ಸೊ ಯಾವುದೇ ಪ್ರಕರಣದಲ್ಲಾದರೂ ಕೂಡ ಯಾವುದೇ ಒಬ್ಬ ಆರೋಪಿಯನ್ನು ಬಂಧನ ಮಾಡಿದ್ರೆ ಅದನ್ನ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ಬೇಕಾಗುತ್ತೆ. ಸೇಮ್ ಪ್ರೊಸೀಜರ್ ಈ ಪ್ರಕರಣದಲ್ಲೂ ಕೂಡ. ಸೊ ಸದ್ಯ ಇವನ ಪ್ರಜ್ವಲ್ ರೇವಣ್ಣನ ಕೂಡ ಇದೀಗ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮೆಡಿಕಲ್ ಚೆಕಪ್ ಅನ್ನು ಮಾಡ್ತಾರೆ. ವೈದ್ಯಕೀಯ ತಪಾಸಣೆ ಆದ ಬಳಿಕ ಆತನ ನ್ಯಾಯಾಲಯಕ್ಕೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡುವಂಥದ್ದು. ಅದಕ್ಕೂ ಮೊದಲು ಆತನಿಗೆ ಏನಾದರೂ ಡಿಸೀಸ್ಗಳಿದೆಯಾ ಅಂತ ಹೇಳಿ, ಆರೋಗ್ಯದಲ್ಲಿ ಏರುಪೇರು ಇದೆಯಾ, ಯಾವುದೋ ಡಿಸೀಸ್ಗಳಿದೆಯಾ ಅಂತೇಳಿ ತಪಾಸಣೆ ಮಾಡುವಂಥದ್ದು. ಬಿಪಿ, ಶುಗರ್ ಇರ್ಬೋದು, ಯೂರಿನ್ ಟೆಸ್ಟ್ ಇರ್ಬೋದು, ಹೀಗೆ ಹಲವು ರೀತಿಯಲ್ಲಿ ಟೆಸ್ಟ್ಗಳನ್ನ ಮಾಡಲಾಗುತ್ತೆ. ಮತ್ತು ಆತ ವಿದೇಶದಿಂದ ಪ್ರಯಾಣ ಮಾಡಿರುವ
ಹಿನ್ನೆಲೆ. ಅದಷ್ಟೇ ಅಲ್ಲದೆ ಯಾವಾಗಲೂ ಒಬ್ಬ ಆರೋಪಿ ಏನಂತ ಹೇಳಿದ್ರೆ ಯಾವುದೇ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಭಯಭೀತಗೊಂಡಿರ್ತಾನೆ. ಈ ರೀತಿಯಾಗಿ ಅವರ BP ಶುಗರ್ ಲೆವೆಲ್ಗಳು ಏರುಪೇರು ಆಗುವಂಥ ಸಾಧ್ಯತೆ ಇರುತ್ತೆ, ಆರೋಗ್ಯದಲ್ಲೂ ಕೂಡ ಏರುಪೇರು ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಷ್ಟೇ ಅಲ್ಲದೆ ಹಿಂದೆ ಯಾವುದಾದ್ರೂ ಅವರಿಗೆ ಡಿಸೀಸ್ಗಳಂದರೆ ಯಾವುದಾದ್ರೂ ಕಾಯಿಲೆಗಳಿದ್ರೆ ಆ ಕಾಯಿಲೆಗಳಿಗೆ ಇವರೇನಾದರೂ ಟ್ಯಾಬ್ಲೆಟ್ಗಳನ್ನ ತಗೊಳ್ತಾ ಇದ್ದಾರಾ, ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇದ್ದಾರಾ, ಮೆಡಿಕೇಷನಲ್ಲಿ ಇದ್ದಾರಾ ಅಂತೇಳಿ ಏನು ವೈದ್ಯರು ಅವ್ರನ್ನ ಪ್ರಶ್ನೆಯನ್ನು ಮಾಡ್ತಾರೆ ಮತ್ತು ತಪಾಸಣೆಯನ್ನು ಮಾಡ್ತಾರೆ. ತಪಾಸಣೆಯನ್ನು ಮಾಡಿದ ಬಳಿಕ ಅವರ ಆರೋಗ್ಯದಲ್ಲಿ ಏರುಪೇರು ಇದೆಯಾ ಇಲ್ಲ ನಾರ್ಮಲ್ ಆಗಿದ್ದಾರಾ ಅಂತೇಳಿ ಒಂದು ರಿಪೋರ್ಟನ್ನು ಕೊಡ್ತಾರೆ. ಆ ರಿಪೋರ್ಟ್ನ ಅನ್ವಯ ಆ ರಿಪೋರ್ಟ್ನ ತೆಗೆದುಕೊಂಡು ಹೋಗಿ ಇವರು ಕೋರ್ಟಿಗೆ ಕೂಡ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಕೋರ್ಟಿಗೆ ಸಬ್ಮಿಟನ್ನು ಕೂಡ ಮಾಡ್ತಾರೆ. ಇದಾದ ನಂತರ ಅದನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂಥದ್ದು. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ SIT ಅಧಿಕಾರಿಗಳು ಇವ್ರನ್ನ PC ಅಂದರೆ SIT ಅಧಿಕಾರಿಗಳಿಗೆ ಕಸ್ಟಡಿಗೆ ಕೊಡುವಂಥ ಮನವಿಯನ್ನು ಮಾಡಿಕೊಳ್ತಾರೆ. 3 ಈತನ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣಗಳು ದಾಖಲಾಗಿರುವಂಥದ್ದು. ಅದರಲ್ಲಿ ಮದರ್ ಕೇಸ್ ಅಂತ ನಾವು ಹೇಳ್ತೀವಿ. ಅಂದರೆ ಈ ರೀತಿಯ ಬೇರೆ ಬೇರೆ ಕೇಸುಗಳು ಒಬ್ಬ ವ್ಯಕ್ತಿ ಮೇಲೆ ಆದಂಥ ಸಂದರ್ಭ ಮೊದಲು ಆತನ ಮೇಲೆ ಆದಂಥ ಪ್ರಕರಣ ಏನಿರುತ್ತೆ ಅದನ್ನು ಮದರ್ ಕೇಸ್ ಅಂತ ಹೇಳ್ತೀವಿ. ಹೊಳೆನರಸೀಪುರ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಈತನ ವಿರುದ್ಧ ದಾಖಲಾದಂಥ ಪ್ರಕರಣ ಏನಿತ್ತು ಆ ಪ್ರಕರಣದಲ್ಲಿ ಈತನನ್ನು ಈಗಾಗಲೇ ಬಂಧನಕ್ಕೆ ವಶಕ್ಕೆ ತೆಗೆದುಕೊಂಡು ಬಂಧನವನ್ನು ಮಾಡ್ತಾ ಇರುವಂಥದ್ದು. ಇದಾದ ನಂತರ ಉಳಿದ ಪ್ರಕರಣಗಳು ಕೂಡ ಇದರ ಅಡಿಯಲ್ಲೇ ಒಂದು ತನಿಖೆಯನ್ನು ಮಾಡಲಾಗುತ್ತೆ. ಆರಂಭದಲ್ಲಿ ಈತನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಈ ಪ್ರಕರಣದಲ್ಲಿ ಈತನ ವಿಚಾರಣೆಯನ್ನು ಮಾಡಬೇಕು ಅಂತೇಳಿ ಕಸ್ಟಡಿಗೆ ಪಡೆಯುವಂಥದ್ದು. ಸೊ ಕಸ್ಟಡಿಗೆ ಪಡೆದು ಅದರ ಜೊತೆಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಸಲ್ಲಿಕೆಯನ್ನು ಮಾಡಿರ್ತಾರೆ. ಅದರಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಒಂದು ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿರ್ತಾರೆ, ಕೋರ್ಟಿಗೆ ನೀಡಿರ್ತಾರೆ. ಯಾವ ಯಾವ ಕಾರಣಕ್ಕಾಗಿ ಈತನನ್ನ ನಮ್ಮ ಕಸ್ಟಡಿಗೆ ಕೊಡಬೇಕು, ಈತನನ್ನು ಏನೆಲ್ಲ ವಿಚಾರಣೆಯನ್ನು ಮಾಡಬೇಕು, ಆರೋಪಿಯನ್ನೆಲ್ಲ ಏನೆಲ್ಲ ವಶವನ್ನು ಪಡಿಸ್ಕೊಳ್ಬೇಕು, ಈತನ ಎಲ್ಲಿ ಮಾಜರನ್ನು ಮಾಡಬೇಕು, ಮತ್ತೆ ಈ ಪ್ರಕರಣದಲ್ಲಿ ಆರೋಪಿಯನ್ನು ವಿಚಾರಣೆಯನ್ನು ಇದುವರೆಗೂ ಕೂಡ ಮಾಡಿಲ್ಲ, ಈತನನ್ನು ವಿಚಾರಣೆಯನ್ನು ಮಾಡಬೇಕು. ಇಷ್ಟು ದಿನಗಳ ಕಾಲ ಈತ ವಿದೇಶದಲ್ಲಿದ್ದ, ಇದೀಗ ವಿದೇಶದಿಂದ ಬಂದಿರುವಂಥದ್ದು. ಹೀಗಾಗಿ ಈತನನ್ನ ವಿಚಾರಣೆ ಮಾಡುವಂಥದ್ದು ಸಾಕಷ್ಟು ಅವಶ್ಯಕತೆ ಇದೆ. ಹೀಗಾಗಿ ಈತನ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತ ಕೇಳ್ತಾರೆ. ಸಾಮಾನ್ಯವಾಗಿ 14 ದಿನಗಳ ಕಾಲ ಈತನ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಎಷ್ಟು ದಿನಗಳ ಕಸ್ಟಡಿಗೆ ಕೊಡಬೇಕು ಕೊಡಬಾರ್ದು ಅನ್ನೋದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿರುವಂಥದ್ದು. ನ್ಯಾಯಾಲಯ 1 ದಿನನೂ ಕೊಡ್ಬೋದು, 14 ದಿನನೂ ಕೊಡ್ಬೋದು, 4 ದಿನನೂ ಕೂಡ ಕೊಡ್ಬೋದು. ಸೊ ಇದಾದ ಬಳಿಕ ಆತನ ವಾಪಸ್ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದು SIT ತಂಡ ಆತನ ವಿಚಾರಣೆ ನಡೆಸ್ತಾ ಹೋಗುವಂಥದ್ದು. ಇದೀಗ ಆತನನ್ನು ವಶಕ್ಕೆ ಪಡ್ಕೊಂಡ ನಂತರ ಏನು ಮಧ್ಯರಾತ್ರಿಯನ್ನು ವಶಕ್ಕೆ ಪಡ್ಕೊಳ್ತಾರೆ. ಅದಾದ ಬಳಿಕ ಪ್ರಾಥಮಿಕ ತನಿಖೆಯನ್ನು ನಡೆಸಿರ್ತಾರೆ. ಅಂದರೆ ಆತ ಎಲ್ಲಿದ್ದ, ಏನು, ಎಲ್ಲಿಂದ ಬಂದ, ಯಾವ ಕಾರಣಕ್ಕಾಗಿ ಆತ ವಿದೇಶಕ್ಕೆ ಹೋಗಿದ್ದ, ಎಲ್ಲಿ ಶೆಲ್ಟರನ್ನು ಪಡ್ಕೊಂಡಿದ್ದ, ಹೀಗೆ ಹಲವು ರೀತಿಯ ಬೇಸಿಕ್ ಕ್ವಶನ್ಸ್ಗಳನ್ನು ಮಾಡಿರ್ತಾರೆ. ಅದರ ಜೊತೆಗೆ ಅವನ ಹತ್ರ ಇರುವಂಥ ಡಿವೈಸ್ಗಳು ಏನು ಟೆಕ್ನಿಕಲ್ ಆಗಿ ಆತನ ಮೊಬೈಲನ್ನು ವಶಪಡಿಸ್ಕೊಳ್ಬೇಕಾಗತ್ತೆ. ಸೊ ಇದೀಗ ಆತನ ಮೊಬೈಲನ್ನು ಡೆಸ್ಟ್ರಾಯ್ ಮಾಡ್ಕೊಂಡು ಬಂದಿರ್ಬೋದು. ಅವನ್ನೆಲ್ಲವೂ ಕೂಡ FSL ಕೊಡಬೇಕಾಗುತ್ತೆ. ಮತ್ತು ಅಲ್ಲಿ ತಪಾಸಣೆಯನ್ನು ರಿಟ್ರೀವ್ಗಳನ್ನು ಮಾಡಿಸ್ಬೇಕಾಗುತ್ತೆ. ಟೆಕ್ನಿಕಲ್ ಆಗಿ ಅದನ್ನು ಅವರು ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಇದು ಒಂದು ಹಂತದ್ದು ಎಲ್ಲವೂ. ಆದರೆ ಮತ್ತೊಂದು ಹಂತದಲ್ಲಿ ಮೆಡಿಕಲ್ ಟೆಸ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಈತನ ಮೇಲೆ ದಾಖಲಾಗಿರುವಂಥದ್ದು 376 ಆಗಿರುವ ಹಿನ್ನೆಲೆಯಲ್ಲಿ ಅತ್ಯಾಚಾರವನ್ನು ಮಾಡಿದ್ದಾನೆ ಅನ್ನೋ ಆರೋಪ ಇರುವಂಥದ್ದು. ಯಾವುದೇ ಅತ್ಯಾಚಾರ ಆರೋಪ ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ವೈದ್ಯರು ಒಂದು ತಪಾಸಣೆಯನ್ನು ಮಾಡುತ್ತೆ. ಅದು IPC 376 ಅಲ್ಲೇ ಹೇಳುವಂಥದ್ದು. ಇಂತಹ ಪ್ರಕರಣಗಳು ದಾಖಲಾದಂಥ ಸಂದರ್ಭದಲ್ಲಿ ಆತ ಒಂದು ಸೆಕ್ಸನ್ನು ಮಾಡಲಿಕ್ಕೆ ಶಕ್ತನಿದನೋ ಅಶಕ್ತನಿದನೋ ಅಂತ ಹೇಳಿ ವೈದ್ಯರ ಹತ್ರ ತಪಾಸಣೆಯನ್ನು ಮಾಡಬೇಕಾಗುತ್ತೆ. ತಪಾಸಣೆಯನ್ನು ಮಾಡಿಸಿ ಒಂದು ವರದಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಅತ್ಯಂತ ಪ್ರಮುಖವಾದ ವರದಿ ಇದಾಗುತ್ತೆ. ಯಾಕೆಂತ ಹೇಳಿದ್ರೆ ಅವನು ಸೆಕ್ಸುವಲಿ ಆತ ಮಾಡಲಿಕ್ಕೆ ಆಗುತ್ತೋ ಆಗಲ್ವೋ ಅನ್ನೋ ವರದಿ ಏನು ಬರುತ್ತೆ ಇದನ್ನು ನ್ಯಾಯಾಲಯಕ್ಕೆ ಕೊಡಬೇಕಾಗುತ್ತೆ. ಒಂದು ವೇಳೆ ಇದನ್ನು ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ಪರ ವಕೀಲರಿಗೆ ಇದನ್ನು ಡಿಫೆನ್ಸ್ ತಗೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ಈ ಕಾರಣಕ್ಕಾಗಿ ಅವರು ಇದನ್ನು ಯಾವುದೇ 376 ಆದಂಥ ಸಂದರ್ಭದಲ್ಲಿ ತಕ್ಷಣವಾಗಿ ಈ ಒಂದು ವೈದ್ಯಕೀಯ ತಪಾಸಣೆ ಮಾಡಿ ಆ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವಂಥದ್ದು. ಸೊ ಇದೀಗ ಒಂದು 12:30 ಅಷ್ಟರಲ್ಲಿ ಈತನನ್ನ ಒಂದು ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ವೈದ್ಯಕೀಯ ತಪಾಸಣೆ ಆಗುತ್ತೆ. ಮಧ್ಯಾಹ್ನದ ಲಂಚ್ ಅವರ್ಗೂ ಮುಂಚೆ ಆದರೂ ಪ್ರೊಡ್ಯೂಸ್ ಮಾಡ್ಬೋದು, ಇಲ್ಲ ಲಂಚ್ ಅವರ್ ಆದಮೇಲೆ ಆದರೂ ಕೂಡ ಈತನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡ್ತಾರೆ. ಇದಾದ ಬಳಿಕ ಅಲ್ಲೊಂದಿಷ್ಟು ನ್ಯಾಯಾಧೀಶರು ಆರೋಪಿಯನ್ನು ಕೇಳುವಂಥದ್ದು. ಪೊಲೀಸರು ಯಾವ ರೀತಿಯಾಗಿ ನೋಡಿಕೊಂಡ್ರು, ಅವ್ರಿಗೆ ಬೇಕಾಗಿರುವಂಥ ಸೌಕರ್ಯಗಳನ್ನು ಕೊಟ್ಟಿದ್ದಾರಾ, ಊಟ ತಿಂಡಿ ಇರ್ಬೋದು, ವೈದ್ಯಕೀಯ ತಪಾಸಣೆ ಇರ್ಬೋದು, ಇವೆಲ್ಲವನ್ನು ಕೊಟ್ಟಿದ್ದಾರಾ ಅಂತ ಹೇಳಿ ಅವರು ಒಂದಿಷ್ಟು ಮಾಹಿತಿಯನ್ನು ಕೇಳ್ತಾರೆ. ಇದಾದ ಬಳಿಕ ಅಲ್ಲೊಂದಿಷ್ಟು ವಾದ ವಿವಾದಗಳಾಗುತ್ತೆ. ಈತ ಪ್ರಜ್ವಲ್ ಪರ ವಕೀಲರೇನಿರ್ತಾರೆ ಅವರು ಕೂಡ ನ್ಯಾಯಾಲಯದಲ್ಲಿ ಇರ್ತಾರೆ. ತಕ್ಷಣ ಇವರು SIT ಅಧಿಕಾರಿಗಳು ಕಸ್ಟಡಿಗೆ ಮನವಿ ಮಾಡಿದರೆ ಇವರು ಜಾಮೀನು ಅರ್ಜಿಯನ್ನು ಹಾಕುವಂಥದ್ದು. ರೆಗ್ಯುಲರ್ ಬೇಲ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಅರ್ಜಿಯನ್ನು ಹಾಕಿ ಅವ್ರಿಗೆ ಒಂದು ಬೇಲನ್ನು ಕೊಡಬೇಕು ಅಂತ ಮನವಿಯನ್ನು ಮಾಡ್ತಾರೆ. ಈಗಾಗಲೇ ಏನು SIT ಅಧಿಕಾರಿಗಳು ಹೋಗಿ ಈತನನ್ನ ವಿದೇಶದಿಂದ ಕರ್ಕೊಂಡು ಬಂದಿಲ್ಲ, ಆತನೇ ಬರ್ತೀನಿ ಅಂತ ಈ ಹಿಂದೆ ವಿಡಿಯೋವನ್ನು ಮಾಡಿಬಿಟ್ಟಿದ್ದ. ಸೊ ಆತನೇ ಬಂದು ಸರೆಂಡರ್ ಆಗಿರುವಂಥದ್ದು. ಹೀಗಾಗಿ ನಮ್ಮ ಕಕ್ಷಿದಾರ ಏನಿದ್ದಾನೆ ಆತ ಎಲ್ಲೂ ಓಡೋಗೋದಿಲ್ಲ, ಸಂಪೂರ್ಣವಾಗಿ ತನಿಖೆಗೆ ಸಹಕಾರವನ್ನು ಕೊಡ್ತಾನೆ.
ಏನ್ ಪ್ರತಿಭಟನೆ? ಪ್ರಜ್ವಲ್ ರೇವಣ್ಣ ಅವರು ಬಂಧನ ಆಗಬೇಕು, ಸಂತ್ರಸ್ತರ ಘನತೆ ಕಾಪಾಡಬೇಕು, ವಿಡಿಯೋ ರಿಲೀಸ್ ಮಾಡಿದವರು ವಿರುದ್ಧ ಕಠಿಣ ಕ್ರಮ ಆಗಬೇಕು. ಅಲ್ವಾ ಆ ನೀವು ಹೇಳಿದ್ರಲ್ಲ, ಅವ್ರು ಹೇಳಿರೋದು ಎರಡು, ಬಂಧನ ಆಗಬೇಕು, ಬಂಧನ ಆಯ್ತು, ಇನ್ನೊಂದು ಬೇರೆ ಕ್ರಮ ತಗೋಬೇಕು ಅಂದ್ರಲ್ಲ, ಯಾರಿಗೆ? ನೀವೇ ಹೇಳಿದ್ರಲ್ಲ ಈಗ. ಅವ್ರಿಗೆಲ್ಲರ ಮೇಲೂ ಕ್ರಮ ತಗೋಬೇಕು ಅಂತೇಳಿ ಆಗ್ರಹ ಇದ್ದೇ ಇದೆಯಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ ಇದರಲ್ಲಿ ಅವರೆಲ್ಲರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದಿದೆ, ಅದು ಆಗಬೇಕು. ನಾವು ಈಗಲೇ ಹೇಳಲ್ಲ, ವರದಿ ಕೊಟ್ಟೇ ಇಲ್ಲ, SIT ವರದಿನೇ ಇನ್ನೂ ಬಂದಿಲ್ಲ. ಅದರಿಂದ ಆ ಬಗ್ಗೆ ನಾವು ಬೇರೆ ಥರ SIT ತನಿಖೆ ನಡೆಯೋ ಸಂದರ್ಭದಲ್ಲಿ ಬೇರೆ ಬೇರೆ ಥರ ಮಾತುಗಳನ್ನ ಆಡಲ್ಲ, ಬೇರೆ ದಿಕ್ಕಲ್ಲಿ ಮಾತಾಡಕ್ ಹೋಗಲ್ಲ. ಪ್ರಜ್ವಲ್ ರೇವಣ್ಣ ಅವರು 34 ದಿನಗಳ ಬಳಿಕ ಬಂದಿದ್ದೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತದೆ. ವ್ಯವಸ್ಥಿತವಾಗಿ ಅವ್ರನ್ನೆಲ್ಲ ಒಂದ್ ಕಡೆ ಇಟ್ಟಿದ್ರು, ಇವಾಗ ಅದೆಲ್ಲಕ್ಕೂ ತನಿಖೆ ಉತ್ತರ ಕೊಡುತ್ತೆ. ತನಿಖೆಯಿಂದ ಉತ್ತರ ಬರಲಿ, ಪೂರ್ಣ ತನಿಖೆ ಹೊರ ಬರಲಿ. ನಂಗೆ ಅರ್ಥ ಇಲ್ಲ. ಸಂತ್ರಸ್ತರು ಕೂಡ ನಿಮ್ಮ ಪಕ್ಷದ ಕಾರ್ಯಕರ್ತರು ಅಥವಾ ಕಾರ್ಯಕರ್ತರ ಸಂಬಂಧಿಕರು ಇದ್ದಾರೆ, ಅವ್ರಿಗೆ ನೀವು ಯಾವ ರೀತಿ ನ್ಯಾಯ ಕೊಡ್ತೀರಿ ಅಂತ ಪ್ರಶ್ನೆ. ಅಲ್ರಿ, ನಮ್ಮ ಸಂಬಂಧಿಕರು, ನಮ್ಮ ಪಕ್ಷದವರು, ಇವ್ರು ಕಾಂಗ್ರೆಸ್ ಅವರು, ಇವ್ರು BJP ಅವರು ಅಂತ ಹೇಳ್ತಾರಲ್ಲ, ಹೇಳಕ್ಕಾಯ್ತದ? ನಾವು ಆ ಥರ ಮಾಡೋಕ್ಕಾಯ್ತದ? ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಸರ್ಕಾರ ನೆರವು ಆಗಬೇಕು, ಯಾರೇ ಇರಲಿ. ಅದ್ಯಾವುದೂ ಆಗಿಲ್ಲ ಇದುವರೆಗೆ. 100ಕ್ಕೆ 100 ಇದೆ. JDS ಪಕ್ಷ ಯಾವತ್ತೂ 100ಕ್ಕೆ 100 ಇದೆ. ಆದರೆ SIT ತನಿಖೆ ಹೊರ ಬೀಳದೆ ನಾವೇನು ಮಾಡ್ಲಿಕ್ಕಾಗಲ್ಲ.